Hey guys, welcome back to my YouTube channel Shweta Vlogs. So guys, ಈ ವ್ಲಾಗ್ ಏನಿರ್ತಲ್ಲ ಇದು ವೀಕ್ಲಿ ವ್ಲಾಗ್ ಐತಿ. ನಾನು ತಿಂಗಳ ಊರಿಗೆ ಹೋಗ್ತೀನಿ. ಅದು ಗೊತ್ತಿದ್ದೈತಿ ಎಲ್ಲರಿಗೂ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಕತ್ತೀನಿ. ನಾನು ತಿಂಗಳ ಊರಿಗೆ ಹೋಗ್ತೀನಿ ಬಿಕಾಸ್ ನನ್ನ ಡೆಂಟಲ್ ಅಪಾಯಿಂಟ್ಮೆಂಟ್ ಇರ್ತೈತಿ. ನಾನು ಹೋಗಬೇಕು. ಸೊ ಈ ತಿಂಗಳು ಹೋಗಿದ್ದೆ, ಬಟ್ ಈ ತಿಂಗಳ ಲೈಕ್ ಹೋಗಾತೇನೆ ಅಂತ ಹೇಳಿ ಅಮ್ಮಗೆ ಗೊತ್ತಿರಲಿಲ್ಲ. ಸರ್ಪ್ರೈಸ್ ಕೊಡೋಣಂತ ಹೋಗಿದ್ದೆ. ನನಗೆ ನಿನ್ನೆ ಏನಕ್ಕೆ ಫೋನ್ ಎತ್ತಲಿಲ್ಲ ಹೇಳ, ಅದಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ಹಾಕಿ ಎಬ್ಬಿಸ್ಲಿಲ್ಲ, ಅದಕ್ಕೆ ಸುಮ್ಮ ಆಟೋಗೆ ಬಂದೆ. ನಡಿ, ಹೆಂಗ ಅನಿಸ್ತ? ಹೇಳುದೇ ನಾಳೆ ಬರ್ತೀನಿ ಮಮ್ಮಿ. ಫೋನನ್ನು ಹಚ್ಚಿಲ್ಲ ನಾನು, ಏಕದಮ್ ಬಂದ್ಬಿಟ್ಟು ನಾ ಹಾಲಿನವ್ರು ಬಂದ ಹಾಲಿನ ಬೋಗಣಿ ತಗೋ ಬಂದಾಳ ಅವ್ರ. ನೈಸ್, ನಮ್ಮಮ್ಮ ಅಡ್ಗಿ ಮಾಡತ್ತ. ಹಾಯ್, ಯಾವಾಗಿಂದ ಗೈಸ್ ನಮ್ಮಮ್ಮ ಚಪಾತಿ, ಬೀನ್ಸ್ ಪಲ್ಯ ಮತ್ತಿತ್ತು ಪಚ್ಚಡಿ ಮಾಡ್ಯಾಳ, ಆಮೇಲೆ ಚಕ್ಕಿ. ನನ್ ಜೊತೆ ಮಾತಾಡ್ಸತಿಲ್ಲ ಅವ, ಮಾತಾಡ್ಸನಲ್ಲ. ಚಿನ್ನ ಸ್ಕೂಲ್ಗೆ ಹೋಗಲ್ಲ? ಯಾವಾಗ? ಯಾಕ? ಇವಂಗೆಲ್ಲಾರು ಓನಾಗ್ ಶೆಡ್ಡಿಗೆ ಬಾ ಅನ್ನತಾರಂದ್ ನೋಡ್ರಿ. ಸೊ ಈಗ ರೆಡಿ ಆಗೀವಿ, ಈಗ ಹೋಗ್ಬೇಕು ರೀಲ್ಸ್ ಮಾಡಕ್ಕೆ. ರಕ್ಷಾ ಬಾಲೆ ಹುಡುಗಿಯ ನಂಗೆ ರೆಡಿ ಹಾಕೊಂಡು ನಿಂತಿರ್ತಾನ ನೋಡ್ರಿ. ಈಗ ಪೌಡ್ರ್ ಹಚ್ಕೊಂಡ್ ಬರಕ್ ಹೋಗಿದ್ದಾರೆ. ನಾವೊಂದು ರೀಲ್ ಶೂಟ್ ಮಾಡೋಣಂತೆ ಪಾರ್ಕಿಗೆ ಹೋಗಕತ್ತಿದ್ವಿ. ನಾನು ಸ್ಫೂರ್ತಿಕ ಸೇರಿ ಒಂದು ರೀಲ್ ಮಾಡೇವಿ. ಅದು ಸ್ಫೂರ್ತಿಕನ್ ಫಸ್ಟ್ ರೀಲ್ ಅಪ್ಲೋಡ್ ಮಾಡೀನಿ. ಇನ್ನೂ ಯಾರು ನೋಡಿಲ್ಲ, ಪ್ಲೀಸ್ ಹೋಗಿ ನೋಡ್ರಿ. ಬಂದೇನಿ ಈಗ. ಸ್ಫೂರ್ತಿಕನ ಬರತ್ತಾಳ, ಆಕಿನೂ ರೆಡಿ ಆಗ್ಯಾಳ. ಮತ್ತು ನಾವು ಇದೇ ಸಾರಿ ಉಟ್ಕೊಂಡ್ವಿ ಬಿಕಾಸ್ ಈ ಸಾರಿ ಇಬ್ರದ್ದು ಟ್ವಿನ್ನಿಂಗ್ ಐತಿ. ನಮ್ಮದು ಸ್ಫೂರ್ತಿಕ ಅಂದ್ರೆ ಸೇಮ್ ಐತಿ. ಸೊ ಇದೇ ಉಟ್ಕೊಂಡೀವಿ. ಸೊ ಯಾ, ಈಗ ರೀಲ್ಸ್ ಮಾಡ್ಬೇಕು. ನೋಡ್ಬೋದು ನೀವು ನಾವು ಯಾವ ಲೊಕೇಶನ್ ಬಂದು ತೋರಿಸ್ತೇವೆ ಅಂತ. ಸೊ ಎಸ್, ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ಹೆಂಗೆ ಶೂಟ್ ಮಾಡ್ತೀವೋ ತೋರಿಸ್ತೇನೆ ಅಂತ. ಆದರೆ ಪ್ರಿಯಾ ಗೈಸ್ ಬಿಹೈಂಡ್ ದ ಸೀನ್ಸ್ ಸಿಕ್ಕಿ ಎಷ್ಟು ಸರಿ ಆ ಸೀರೆ ಕರೆಕ್ಟ್ ಮಾಡ್ಕೋತಾಳ ಅಂತಂದ್ರೆ. ಸರಿ ನಡಿ, ಈಗ ಹೊಟ್ಟಿ ಇದ್ರೆ ಕಾಣಿಸ ಒಂದು ರೀಲ್ ಮಾಡೇವಿ. ಆಲ್ರೆಡಿ ಮಳಿ ಬರಕ್ಕೆ ಸ್ಟಾರ್ಟ್ ಆಗೈತಿ. ಸೊ ಇನ್ನೊಂದು ರೀಲ್ ಐತಿ, ಅದಕ್ಕೆ ಕುಂತ ವೇಟ್ ಮಾಡಕತ್ತೀವಿ. ನೋಡ್ಬೋದು ನೀವು ಸ್ಫೂರ್ತಿ ಹೆಂಗೆ ಕುಂತಾಳ ಅಲ್ಲಿ. ಪ್ರಿಯಾಕಾಗಂತೂ ಸಾಕಾಗೈತೆ ಸೊಳ್ಳಿ ಕಡಿಸ್ಕೊಂಡು. ಸೊ ಅದೊಂದು ರೀಲ್ ಮುಗಿಸ್ಕೊಂಡ್ರೆ ಹೋಗ್ಬಿಡ್ತೇವೆ ಮನೆಗೆ. ಸುಮ್ಮನೆ ಮತ್ತು ಮಳಿನಾಗ ಸಿಕ್ಕೊಳ್ಳೋದಾಗ್ತೈತಿ. ಸೊ ಯಾ, ವೇಟ್ ಮಾಡಕತ್ತೀವಿ. ಮಳಿ ಇಷ್ಟೊತ್ತನ ಬಂದಿಲ್ಲ, ಬೆಳಗ್ಗಿಂದ ಮಳಿ ಬಂದಿಲ್ಲ, ಈಗ ಬರಾಕತ್ತೈತಿ. ನೋಡ್ಬೋದು ನೀವು ಅಲ್ಲೇ. ಗೈಸ್ ಮಳಿ ಏನು ನಿಲ್ಲೋಂಗೆ ಕಾಣತ್ತಿಲ್ಲ. 1 hour ಆತ್ ನಾವು ಬರಬ್ಬರ್ ಕುಂತ. 6 ಗಂಟೆ ಆಗ್ತೈತಿ. 6-7 ಆದ್ರೆ ಕಷ್ಟ. ಹೋಗ್ಬಿಡೋಣ ಹಂಗಾದ್ರೆ. ಇಲ್ಲೇ ಕುಂತು ಹೆಂಗೆ ತೈಸ್ಕೊಂಬಂದೆ ಫುಲ್ ಮಳಿದಾಗ ತೈಸ್ಕೊಂಡೆ. ಇನ್ನೂ ಮಳಿ ನಿಂತಿಲ್ಲ. ಅಲ್ಲೇ ಕುಂತಿದ್ರೆ ಇನ್ನೂ ಕುಂಡಿರ್ತಿದ್ವಮ್ಮ. ಅದಕ್ಕೆ ಇಷ್ಟೊತ್ತನ ಕುಂತೀವಿ, ಒಂದು ತಾಸು ಕಾದ್ವಿ. ಬಾಡ್ ನಡಿ ಎದ್ಬಿಡೋಣ ಅಂತ ಹೇಳಿ ಬಂದ್ವಿ. ಗೈಸ್ ನೋಡ್ರಿ, ಅಮ್ಮ ಇವತ್ತು ಹೋಳಿಗೆ ಮಾಡಾಳ, ನಂಗೆ ಇಷ್ಟ ಅಂತ ಹೇಳಿ ಹಬ್ಬದ ದಿನ. ಗೈಸ್ ನಮ್ಮಮ್ಮ ಅಬ್ಬೋ ಕಮೆಂಟ್ನಾಗು ಎಲ್ಲಾರು ಸ್ಫೂರ್ತಿಗೆ ಟೈ ಮಾಡಕತ್ತಾರ. ಸ್ಫೂರ್ತಿ ಅವನ್ ಹವಾ ಇವತ್ತು.
ಎಲ್ಲ ಮುಗಿಸಿ ರಾತ್ರಿಗೆ ನಾನು ಆಫೀಸ್ ಕೆಲಸ ಮಾಡ್ಕೊಂಡು ಕುಂತಿದ್ದೆ. ನಮ್ಮ ಅಮ್ಮನ ಕಿತ್ಬಿ ನೋಡ್ರಿ ಇಲ್ಲೇ ಒಳಗೆ ಹೋಗಿ ಎಲ್ಲರೂ ಮಲ್ಕೊಂಡಿದ್ವಿ. ಆಮೇಲೆ ಎದ್ದು ಒಳಗೆ ಹೋಗಿ ದೃಷ್ಟಿ ತೆಗಕತ್ತಾಳೆ. ಯಾರೋ ಕಾಲ್ ಮಾಡಿ ಹೇಳಿದ್ರಂತ ಅಂಟಿ ಚಂದ ಕಾಣತ್ತಾರ ದೃಷ್ಟಿ ತೆಗಿ ಅಂತೇಳಿ, ಅದಕ್ಕೆ ದೃಷ್ಟಿ ತೆಗತ್ತಾಳ. ಇದು ಅಮ್ಮನ ಖುಷಿ ಅದಕ್ಕಿನ ಖುಷಿ. ವೆಲ್ಕಮ್ ಟು ನೆಕ್ಸ್ಟ್ ಡೇ. ಸೊ ಇವತ್ತು ನೆಕ್ಸ್ಟ್ ಡೇ ಐತಿ. ಇವತ್ತು ನಂದು ಡೆಂಟಲ್ ಅಪಾಯಿಂಟ್ಮೆಂಟ್ ಇತ್ತು, ಹೋಗಿದ್ದೆ. ಬಟ್ ಹಾಸ್ಪಿಟಲ್ ಲೀವ್ ಐತಿ, ಹಾಸ್ಪಿಟಲ್ ಹಾಲಿಡೇ ಐತಿ ಇವತ್ತು. ಐ ಮೀನ್ ಹಾಲಿಡೇ ಎಲ್ಲ ಸ್ಟ್ರೈಕ್ ಮಾಡಕತ್ತಾರಂತ ಡಾಕ್ಟರ್ಸ್. ಸೊ ಮನೆಗೇನು ಹೋಗೋದು, ಈಗಿನ 10:30 ಆಗೈತಿ. ಅದಕ್ಕೆ ಅತ್ತನ ಮನೆಗೆ ಹೋಗೋಣ ಅಂತ ಹೊಂಟೇನಿ. ನೋಡೋಣ, ಹುಡುಗರು ಸ್ಕೂಲಿಗೆ ಹೋಗಾರಂತೆ. ಅವ್ರು ಬಂದಮೇಲೆ ಅವ್ರು ಫುಲ್ ಸರ್ಪ್ರೈಸ್ ಆಗ್ತಾರೆ. ಅವರು ಬಾ ಅಂತ ಕರೀತಾರೆ. ನನಗೆ ಬರೋಕ್ಕಾಗಿರಂಗಿಲ್ಲ. ಬಂದಾಗ ಒಂದು ಸರಿ ಅರ್ಜೆಂಟಿಂದ ಬಂದು ಹೋಗಿರ್ತೀನಿ. ಸೊ ಹೋಗೋಣ ಅಂತ. ಹುಡುಗರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಲೆಟ್ಸ್ ಗೋ. ಹಾಯ್, ಏನು ಮಾಡತ್ತಿ? ರೊಟ್ಟಿ ರೊಟ್ಟಿ ಲಟ್ಸೋದಂದ್ರೆ ಈಕಿನ ನೋಡ್ರಿ. ಲಟ್ಸೋದಲ್ರಿ, ಬಡ ಕಲ್ತಿ ಈಗ. ನಂಗೆ ಲಟ್ಸಾಕ್ ಬರೋದಿಲ್ಲ. ಒಂದು ಬಡ ತೋರಿಸ್. ಬಡಿತೆ ನೋಡಿ. ಹುಡುಗರು ಸ್ಕೂಲಿಗೆ ಕರ್ಕೊಂಡು ಬರಕ್ಕೆ ಹೋಗ್ತೇನೆ ನೀನೇ? ಇಲ್ಲಪ್ಪ, ಏಕ ಶೇತಾ ಹೋಗ್ತಾನ. ಏ ನಾನು ಏಕ ಇನ್ಮೇಲಿಂದ ಫುಲ್ ಡೇ. ಫಸ್ಟ್ ಟೈಮ್ ಮತ್ತೆ ಫಸ್ಟ್ ಟೈಮ್ ರೊಟ್ಟಿ ಹೊಡೆಯೋದು ನೋಡಿ ನಾನು. ಇಲ್ಲಾದ್ರೆ ಲಟ್ಟಿಸ್ತಿದ್ಲ, ಲಟ್ಸೋದಲ್ಲ ಅದು ಬರ್ತಿರ್ಲಿಲ್ಲ, ರೊಟ್ಟಿನ ಮಾಡ್ತಿರ್ಲಿಲ್ಲ. ಸೊ ಗೈಸ್, ನಾ ಈಗ ವಾಪಸ್ ಮನೆಗೆ ಬಂದೇನಿ. ನಾನು ಹೇಳಿದ್ದೆ ಹುಡುಗರಿಗೆ ಮೀಟ್ ಆಗ್ತೇನೆ ಅಂತ ಹೇಳಿ. ಬಟ್ ನಂಗೆ ಮೀಟ್ ಆಗೋಕ್ಕಾಗಲಿಲ್ಲ, ಬಿಕಾಸ್ ಅವ್ರು ಸ್ಕೂಲಿಂದ ಬರೋದು ಲೇಟ್ ಆಗ್ತೈತಿ ಅಂಥೇಳಿ ನಾನು ವಾಪಸ್ ಬಂದುಬಿಟ್ಟೆ. ಅವತ್ತು ಅವ್ರು ಫುಲ್ ಡೇ ಇತ್ತು ಅಂತ ನಂಗೆ ಗೊತ್ತೇ ಇಲ್ಲ. ನಾನು ಪ್ರತಿ ಥರ ಹೋಗಿಬಿಟ್ಟಿದ್ದೆ. ಸೊ ಯಾ, ಮನೆಗೆ ಬಂದೇನಿ. ಮನೆಗೆ ಬಂದು ಈಗ ಫ್ರೆಶ್ ಆಗಿ ನನಗೆ ಸಲೂನಿಗೆ ಹೋಗ್ಬೇಕಾ. ಸೊ ಹೋಗೋಣ ಅಂತೀಗ. ಆ್ಯಂಡ್ ಗೈಸ್, ಇಲ್ಲಿ ನೋಡ್ರಿ, ಈಕಿ ಏನು ಮಾಡಾಳ ಅಂತಂದರೆ ಇಲ್ಲೇ ಗೋಲ್ಡ್ ರಿಂಗ್ ಇಟ್ಟಾಳ. ಸ್ಫೂರ್ತಿಕ ಇಲ್ಲೇ ಗೋಲ್ಡ್ ರಿಂಗ್ ಇಟ್ಟಾಳೆ. ಸೊ ನಾವು ಬ್ಯಾಗೇನೋ ಆಯಿತು, ಇವೆರಡೂ ಮುಚ್ಚಿಡೋನು. ಆಕೆ ಹುಡುಕ್ಲಿ, ಆಟಾಡಿಸ್ತೀನಿ ಆಕಿಗೆ. ಯಾವ್ದು ಎಲ್ಲಿಡ್ಬೇಕಂತ ಹೇಳೋ ಗೊತ್ತಿಲ್ಲ ಆಕಿಗೆ. ಚಂದ ಆಡಿಸ್ತೇನೆ ಆಕೆ. ಇದ್ರಾಗ ಇಡ್ತೀನಿ, ಹುಡುಕಾಡ್ಲಿ. ಅಕ್ಕಿ ಅಮ್ಮ ಯಾವಾಗೂ ಇದ ಮಾಡ್ತಾರೆ, ಎಲ್ಲರ ತೆಗೆದಿಡೋದು, ಎಲ್ಲರ ಹುಡುಕೋದೆ. ಸೊ ಇವತ್ತು ಹುಡುಕ್ಲಿಕ್ಕೆ ಸೊ ಲೇಟ್ ಆಗಿತ್ತು ನೋಡ್ರಿ. ಅಪ್ಪುಕಾಗ ನೋಡ್ರಿ ಬ್ಯಾಗ್ ಏನು ಹಾಕೋಣ ನೋಡ್ರಿ. ಯಾಕೆ ನೋಡ್ರಿ, ನಾನು ಶ್ರಾವಣ ಆಗಿರೋದ್ರಿಂದ ನಮ್ಮೂರಿಗೆ ಸರ್ಪಭೂಷಣ ದೇವರು ಸ್ವಾಮಿಗಳನ್ನ ಕರ್ಸಿದ್ರೆ, ಹೋದ ವರ್ಷ ಶ್ರಾವಣದಾಗ ಕರ್ಸಿದ್ರೆ. ಆ್ಯಂಡ್ ಈ ವರ್ಷ ಕರ್ಸಾರ ಪ್ರವಚನ ಹೇಳಾಕ. ಏನು ಮಸ್ತ್ ಪ್ರವಚನ ಹೇಳ್ತಾರಂದ್ರೆ ಒಂದೊಂದು ಕಥೆನೂ ಕೇಳಾಕ ಒಂಥರ ಚಂದ ಅನಿಸ್ತೈತಿ. ಆ್ಯಂಡ್ ನನಗೆ ಈ ಸರಿ ಶ್ರಾವಣದಾಗ 2 ದಿನ ಸಿಕ್ತಲ್ಲಿ ಹೋಗಾಕ. ಒಂದು ಆಲ್ಮೋಸ್ಟ್ ಒಂದು 11 days ಇರ್ತೈತೆ ಅಂತ ಅನಿಸ್ತೈತಿ. ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ದಿನ ಆಯ್ತು ಅಂತ ಹೇಳಂತಂದು. ಸೊ ನಾನು ಹೋಗಿದ್ದೆ ಒಂದು 2 ದಿನ. ಆ ಕಥೆಗಳು ಕೇಳಾಕ ಒಂಥರ ಚಂದ. ಆ್ಯಂಡ್ ಈ ಹುಡುಗರು ನೋಡ್ರಿ ಎಷ್ಟು ಇನ್ನೋಸೆನ್ಸಿಂದ ಎಲ್ಲಿ ಬಂದೇವಿ ಅಂತ ಹೇಳು ಅಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ. ನಾವು ಅವ್ರ ವಯಸ್ಸಿನಾಗೂ ಹಂಗೆ ಇದ್ವಿ. ಎಷ್ಟು ಚಂದ ಆಟ ಆಡಕತ್ತಾರೆ. ನಂಗೆ ಇಷ್ಟೊಂದು ಬೇಡ. ಯಾರ ಯಾರಣ್ಣ? ಈ ಮನಿನಾಗ ತಿನ್ನೋ ಅನ್ನ ಸಾಂಬಾರ್ಕಿನ್ನ ಈ ಗುಡಿನಾಗ ಕೊಡ್ತಾರಲ್ಲ ಪ್ರಸಾದ, ಅದ್ರೊಳಗಿರೋ ಮಜಾನ ಭಾರಿ. ನನಗೆ ಸ್ಪೆಷಲಿ ಪ್ರಸಾದ ಅಂದ್ರೆ ಭಾಳ ಇಷ್ಟ. ಇಲ್ಲಿ ಮಾಡಿರೋ ಸಾಂಬಾರಂತೂ ಅಲ್ಟಿಮೇಟ್ ಆಗಿತ್ತು ಇವತ್ತು. ನಾನ್ರಿ ಲಲ್ಲಿ, ನಾನ್ರಿ ಶೋಭಿತಾ, ಶೋಭಕ್ಕರಿ.
ತಡಿ ಒಂದ್ ಸ್ವಲ್ಪ ಕೊಡಿ. ಇದು ಸರಿಲೆ, ಇದೆಲ್ಲ ಆರ್ಟ್, ಇವರೆಲ್ಲ ಆರ್ಟಿಸ್ಟ್. Hours later. ಬಂದೈತ್ ನೋಡು. ನೋಡತ್ತಾನ ಒಂದೇ ಸರಿ ಆಗ್ಬೇಕಾದ. ಈಗ 2ನೇ ಸರಿಗೆ ಅಲರ್ಟ್ ಅದಾವ. 2ನೇ ಸರಿ ಸಿಂಹವಂಗರಿ ಇಲ್ಲಂದ್ರೆ ಗೈಸ್ ಈ ಕಿವಿ ಫುಲ್ ಹೊಳ್ಳಾಡ್ತದ. ಕಿವಿ ನೋಡ್ತ ಹೆಂಗೆ ಕ್ಯೂಟ ಹೆಂಗೆ ಮುಕ್ಕಂತ ಪೂರ್ತಿ ಅವರೇ ಎಲ್ಲ ಮುಗಿಸ್ಕೊಂಡ ರೆಡಿ ಆದ್ರಿ ಈಗ ಮಕ್ಕೊಳಕ. ಓಯ್ ವೈ ನಾ ಆಫ್ ಮಾಡ್ತೇನೆ ಹಚ್ಚ. ಗೈಸ್ ವೆಲ್ಕಮ್ ಟು ಡೇ 3. ಇವತ್ತು ನಾವು ಅಜ್ಜೂರಿಗೆ ಬಂದೇವಿ. ಯಾಕಂದ್ರೆ ಮಾಮನ ಮನೆಗೆ ಗೃಹ ಪ್ರವೇಶ ಇತ್ತು, ಅದಕ್ಕೆ ಅಮ್ಮ ನೆನ್ನೆನೇ ಬಂದಿದ್ರೆ, ನಾನು ಸ್ಫೂರ್ತಿಕ ಇವತ್ತು ಬೆಳಗ್ಗೆ ಬಂದ್ವಿ. ಸೊ ನೋಡ್ಬೋದು ನೀವೇ, ನಾವು ಬರೋಷ್ಟಿಗಂದ್ರೆ ಎಲ್ಲ ರಿಚುವಲ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಇಲ್ಲೇ ನಾವು ಬಳಿ ಉಡಿಸ್ಕೊಂಡು ಹೋಗಕ್ಕೆ ಬಂದಿದ್ವಿ. ಅದೇನೋ ಹೆಣ್ಮಕ್ಳದ್ದು ಶಾಸ್ತ್ರ ಅಂತ ಉಡಿಸ್ಕೋಬೇಕಂತ. ಸೊ ಮಾಮ ಅವ್ರ ಹಳೆ ಮನೆಗೆ ಬಳಿ ಉಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಲ್ಲಿ ಪೂಜೆ ಸ್ಟಾರ್ಟ್ ಆಗೈತಿ. ಸೊ ತೋರಿಸ್ತೇನೆ ನಿಮಗೂ ಪೂಜೆ ಹೆಂಗೆ ಮಾಡತ್ತಾರ ಅಂತ ಹೇಳಿ. ಇಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ಫೂರ್ತಿಕ ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ. ಅಮ್ಮ ಅವ್ರಿಗೆ ಊಟಕ್ಕೆ ಬರಾಕಂತೇಳಿ, ಅಮ್ಮ ಅವ್ರ ಊಟಕ್ಕೆ ಬರ್ಬೇಕಂತೇಳಿ ವೇಟ್ ಮಾಡ್ಕೊಂಡು ಕುಂತಿದ್ವಿ. ಇನ್ನೇನು ಊಟಕ್ಕೆ ಹೋಗ್ಬೇಕಷ್ಟೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ, ವೆಲ್ಕಮ್ ಟು ನೆಕ್ಸ್ಟ್ ಡೇ. ಈಗ ನಾ ತೋರ್ಸಾಕತ್ತೇನಲ್ಲ, ಇದು ಲೆಫ್ಟ್ ಸೈಡ್ ಇರೋದು ದೊಡ್ಡ ಮಾಮನ ಮನೆ, ರೈಟ್ ಸೈಡ್ ಇರೋದು ಸಣ್ಣ ಮಾಮನ ಮನೆ. ಸೊ 2 ಅಕ್ಕಪಕ್ಕ ಅದಾವ. ಆ್ಯಂಡ್ ಅದು ಮುಗಿಸ್ಕೊಂಡು ನಾವು ಪೀಸ್ ಕೆಫೆಗೆ ಬಂದಿದ್ವಿ. ಸ್ಫೂರ್ತಿಕ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋಕೆ ಅಕ್ಕಿ ಎಲ್ಲರಿಗೂ ರಾಖಿ ಕಟ್ಟಕ್ಕಂತ ಇಲ್ಲಿ ಬಂದಿದ್ವಿ. ಆ್ಯಂಡ್ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ರಿಲಯನ್ಸ್ಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಂತಂದೆ. ನಾನು ಒಂದು ಸ್ವಲ್ಪ ಡ್ರೆಸ್ಸಸ್ ಟ್ರೈ ಮಾಡಿದೆ, ಬಟ್ ಭಾಳ ತೊಗೊಂಡಿಲ್ಲ, 1-2 ತೊಗೊಂಡಿದ್ದೆ. ಬಂದು ಹಾಸ್ಪಿಟಲಿಗೆ ತೋರಿಸಿ ಜಸ್ಟ್ ತೊಗೊಂಡೇನಿ. ಜಸ್ಟ್ ಲೆಟ್ ಮೀ ಟ್ರೈ ಮಾಡ್ತೀನಿ. ನಾನು 1-2-3 ಟಾಪ್ ಟ್ರೈ ಮಾಡಿದೆ, ಬಟ್ ನಂಗೆ ಇಷ್ಟ ಆಗಿದ್ದು ಒಂದೇ ಟಾಪ್, ರೆಡ್ ಕಲರ್ದೆ. ಅದೊಂದು ತೊಗೊಂಡೆ. ಸ್ಫೂರ್ತಿಕ ಒಂದು ಕುರ್ತಾ ತೊಗೊಂಡ್ಲೆ. ಆಮೇಲೆ ಮನೆಗೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡೋದಿತ್ತು, ಮಾಡಿಕೊಂಡೆ ಈಗ ಮನೆಗೆ ಹೊಂಟೇವಿ. ತಮ್ಮ ಅಣ್ಣಗಳೆಲ್ಲ ರಕ್ಷಾಬಂಧನ್ ಇವತ್ತು, ಸೊ ಮನೆಗೆ ಬಂದಿರ್ತಾರೆ ರಾಖಿ ಕಟ್ಟಿಸ್ಕೊಳಕ್ಕೆ. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಗೈಸ್ ನೋಡ್ರಿ, ನಮ್ಮ ಚಿನ್ನ ಇವತ್ತು ರಾಖಿ ಕಟ್ಟಿಸ್ಕೊಳಕ್ಕೆ ಚಂದ ರೆಡಿ ಆಗಿ ಬಂದಾನಂತ ಹೇಳಿ ಇಗ್ನೋರ್ ದ ಮೆಸ್ ಆಯ್ತಾ. ಮಸ್ತ್ ರೆಡಿ ಆಗಿ ಬಂದಾನಂತ ಹೇಳಿ ಸ್ಫೂರ್ತಿಕ ದೃಷ್ಟಿ ತೆಗಿತಾಳ ಅವಂಗೆ.
ಅಂಡ್ ನಮ್ಮ ಬಂಗಾರ ಖುಷಿ ಸುಸಮರಿ ಹಾ ಈಗ ತಂದ್ಲಲ್ಲ ಈಗ ಮತ್ತೊಂದು ತಂದಾಳ ಈಗ ಹಾ ನಾವೊಂದ್ಸರಿ ಇವ್ ಕಟ್ಟಿದ್ವಿ ಬ್ರೂನ್ಯಾಗ ನಾನು ಖುಷಿ ಸಂಪತ್ತು ಕಟ್ ಮಾಡ್ಕೊತಾನಿ ತಡಿಯಪ್ಪ ಚೈನಾ ಸಿಂಬಾ ಹೊರಗ್ ಬನ್ನಿ ರಾಖಿ ತೋರ್ಸ್ ಸಿಂಬಾ ಹೊರಗ್ ಪಾಪಜಿ ರಾಖಿ ತೋರ್ಸಪ್ಪಜಿ ನೀನು ರಾಖಿ ಕಾಲೇ ಕಟ್ಕೊಂಡಿದ್ದ ಕೈ ಕಟ್ಕೊಂಡಿರ್ತಾರಪ್ಪ ಇದು ಕಾಲ್ ಅನ್ಬೇಕಾ ಕೈ ಅನ್ಬೇಕಾ ಗೈಸ್ ನಿಮ್ಗೆ ಇನ್ನೊಂದೇನ್ರ ತೋರಿಸ್ತೀನಿ ಏನಂತ ಅಂದ್ರೆ ಸ್ಫೂರ್ತಿ ಸಿಂಬಾಗಿ ಏನ್ ಕಟ್ಟಾಳ ನೋಡ್ರಿ ಪೂಜೆ ಮಾಡ್ಕೊಂಬಂತ ಕಟ್ಟಾಳ ನನ್ ಗೈಸ್ ಎಲ್ಲರೂ ಅನ್ನಗಳಿಗೆ ಇದು ಹುಡುಗಿಯರ ಹುಡುಗರಿಗೆ ಕಟ್ತಾರ ಅನ್ನಗಳಿಗ ನಮ್ಮ ಅಣ್ಣ ನಮಗ್ ಕಟ್ತಾನೆ ಆಯ್ತು ತೋರ್ಸ್ ನನ್ ರಾಖಿ ತಗೊಂಡ್ ನನಗ ಕಟ್ಟಾನ ಆಕಿನ ರಾಖಿ ತಗೊಂಡ್ ಆಕಿಗ ಕಟ್ಟಾನ ನಮ್ ಉದ್ರುದಿಲ್ಲ ಮೈ ಜಾಡ್ಸಿದ್ರು ಗೈಸ್ ನಮ್ಮ ಅಜ್ಜಿ ಉಪ್ಪಿನಕಾಯಿ ಮಸ್ತ್ ಮಾಡ್ತಾರೆ ಅದ್ರ ರೆಸಿಪಿ ಏನಾದ್ರೂ ಅವ್ರ ಜೊತೆಗೆ ಮಾಡ್ಬೇಕಂತಂದ್ರೆ ಹೇಳ್ರಿ ಮಾಡ್ತೀನಿ ರಾಖಿ ಹಬ್ಬ ಎಲ್ಲ ಮುಗಿಸ್ಕೊಂಡೆ ಇಲ್ಲೇ ನಾವು ಉಂಡಿ ಕಟ್ಟಾಕತ್ತೀವಿ ಸಾರಿ ನಾನಲ್ಲ ಅಮ್ಮ ಕಟ್ಟಿದ್ದೆ ಸೊ ಈ ಸರಿ ಪಂಚಮಿಗ ನಮ್ಮ ಊರಾಗ ಉಂಡಿ ಕಟ್ಟಬಾರ್ದು ಅಂತ ಹೇಳಂದಿದ್ರು ಬಿಕಾಸ್ ನಮ್ಮ ಊರ್ ಜಾತ್ರೆ ಆಗೈತಲ್ಲ ಈ ವರ್ಷ ಅದಕ್ಕೆ ಬಟ್ ಪಂಚಮಿ ಹಬ್ಬ ಎಲ್ಲ ಮುಗಿದ್ಮೇಲೆ ನಾನು ಅಮ್ಮಗೆ ಬೇಕಂತ ಹೇಳಂತಂದು ಉಂಡಿ ಕಟ್ಸ್ಕೊಂಡಿದ್ದೆ ಅಮ್ಮ ನನಗಷ್ಟಲ್ಲ ನಾನು ಪಿ ಜಿ ರೂಮ್ಮೇಟ್ಸ್ಗೆಲ್ಲ ಕಟ್ಟಿದ್ಲ ಅದನ್ನ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕುಂತಿದ್ವಿ ಆ್ಯಂಡ್ ಇಲ್ಲೇ ಸ್ಫೂರ್ತಿಕ ನಾನು ರಾಖಿ ಕಟ್ತೇನೆ ನಿನಗೆ ಎಲ್ಲರೂ ಕಟ್ಟಾರ ಎಲ್ಲರೂ ಇನ್ ದ ಸೆನ್ಸ್ ಮಂಜುನೂ ಕಟ್ಟಿದ್ದ ಸೊ ನಾನು ಕಟ್ತೇನೆ ನಿನಗೆ ಅಂತ ಹೇಳಂತಂದು ಅದಕ್ಕೆ ರೀ ಅಲ್ಲ ಆಕೆಗೆ ಸಿಬ್ಲಿಂಗ್ಸ್ ಅಂದಮೇಲೆ ಅಣ್ಣ ತಂಗಿನ ಅಂತ ಆಗಿರ್ಬೇಕಂತೇನಿಲ್ಲ ಆಕೆನೂ ನನಗೆ ಪ್ರೊಟೆಕ್ಟ್ ಮಾಡ್ತಾಳೆ ಸೊ ಅದು ರಾಖಿ ಕಟ್ಟೋದ್ರಾಗ ಏನು ತಪ್ಪಿಲ್ಲ ಅಂತ ಆ್ಯಂಡ್ ನೆಕ್ಸ್ಟ್ ಡೇ ಇದೆ ಸಿರಿ ಮನೆಗೆ ಬಂದಿದ್ಲು ಕೂಗಾಡಿ ಹೆಂಗ್ ಓದಿರ್ತೈತಿ ಟ್ರೈನ್ ಹೆಂಗ್ ಓದಿರ್ತೈತಿ ಕ್ರೊಕೊಡೈಲ್ ಹಂಗ ಓದಿರ್ತದ ಸಿಯುಮಿ ಸಿರಿ ಹೆಂಗ್ ಓದಿರ್ತಾಳ ನಾಯಿ ಹೆಂಗ್ ಓದಿರ್ತೈತಿ ಸಿರಿ ಹೆಂಗ್ ಓದಿರ್ತಾಳ ಅದು ಛೋಟಾ ಭೀಮ್ ಹೆಂಗ್ ಆಡ್ತಿದ್ದ ಹಚ್ಕೋ ಫಸ್ಟ್ ಹಿಂಗ್ ಮಾಡ್ ಹಚ್ಕೋ ಫುಲ್ ಹಿಂಗ್ ಹಚ್ಕೋ ಸಾಕ್ ಇಲ್ಲೆಲ್ಲ ಒರೆಸ್ಕೋ ಚಂದ ಹಿಂಗೆಲ್ಲ ಒರೆಸ್ಕೋ ಹಿಂಗಿಲ್ಲ ಐತೆ ಒರೆಸ್ಕೋ ತಡಿ ಇಲ್ಲ ಐತೆ ಪೌಡ್ರ್ ತೊಗೊಂಡ್ರು ಹಾಕೊಡ್ತೇನೆ ಪೌಡ್ರ್ ಬಾ ಇಲ್ಲಿ ಬಾ ಹಚ್ಕೋ ಮುಖ ಬಿದ್ದಿಲ್ಲ ಅಂತ ಗೊತ್ತಕ್ಕೆ ಹಿಂಗಿಂಗ್ ಮಾಡ ಅಲ್ಲಿ ಕನ್ನಡಿ ಮುಂದೆ ಹೊಂಟಾಳಕ್ಕೆ ಹಿಂಗಿಂಗ್ ಮಾಡಿ ಎರಡು ಕೈ ಹಚ್ಕೋ ಮುಖಕ್ಕೆ ಹಚ್ಕೋ ಕನ್ನಡಿ ಮುಂದೆ ನೋಡ್ಕೊಂಬರು ಕನ್ನಡ ತಗೋ ಸೈಡ್ ಬರತ್ತೈತ್ಲೆ ಹಚ್ಕೋ ಅಲ್ಲಿ ನೋಡ ಕನ್ನಡ ನೋಡ್ಕೋ ಹಿಂಗ್ ಮಾಡ್ ಸಿರಿ ಮಾಡ್ ಕಿಚ್ಚಿ ಕೊಡ್ ಸಿರಿಗೊಂದು ಸಿರಿ ಕಿಚ್ಚಿ ಕೊಡು ಬಾ Bye. See you. What? Bye. See you. I love you.
ಸಾಗರ್ ನಾಯಿ ಬಾಯ್ ಮಾಡ್ಬಾ ಸಿಂಪಾ ಅಣ್ಣ ಶಿಯಾ ಬಾಯ್. ಅಮ್ಮು ನೋಡಿದ್ರಲ್ಲ ನಮ್ದು ವೀಕ್ಲಿ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂಡೇನಿ. ನನಗೆ ಊರಿಗೆ ಹೋದಾಗ ಡೈಲಿ ವ್ಲಾಗ್ ಮಾಡೋಕ್ಕಾಗಂಗಿಲ್ಲ ಬಿಕಾಸ್ ಕಂಟೆಂಟ್ ಏನೂ ಇರಂಗಿಲ್ಲ. ಫುಲ್ ನಂದು ಚಿಲ್ ಹಾಲಿಡೇಸ್ ಇರ್ತೈತಿ. ಸೊ ಎಂಜಾಯ್ ಮಾಡಿ ಬರ್ತೀನಿ ನಾನು. ಸೊ ಇದೊಂದು ವೀಕ್ಲಿ ವ್ಲಾಗ್ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು ಫಸ್ಟ್ ಟೈಮ್. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂಡೇನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ದಟ್ ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವೀಡಿಯೋನಾಗ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.